ನಮಸ್ಕಾರ ವೀಕ್ಷಕರೇ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಂಸರ ಸಹಾಯ ಹಸ್ತ ಸೇವಾ ಟ್ರಸ್ಟ್ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಶಂಕರನಾಗ್ ಜನ್ಮದಿನವನ್ನ ಅದ್ದೂರಿಯಾಗಿ ಬೆಂಗಳೂರು ನಗರ ಜೆಡಿಎಸ್ ಅಧ್ಯಕ್ಷರಾದ ರಮೇಶ್ ಗೌಡ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಹಾಗೂ ರಾಜಾಜಿನಗರ ವಾರ್ಡ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಬಯ್ಯಣ್ಣ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಮಹಿಳಾ ಪದಾಧಿಕಾರಿಗಳು ಭಾಗವಹಿಸಿದರು. ನವೆಂಬರ್ 1 ಅವತ್ತು ನಾವೆಲ್ಲ ಕನ್ನಡದೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ. ಆದರೆ ನವೆಂಬರ್ 1 ಅವತ್ತೇ ನಾವು ಆಚರಣೆ ಮಾಡ್ತೀವಿ ರಾಜ್ಯದಾದ್ಯಂತ. ಅವತ್ತೊಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಕನ್ನಡ ಈ ನವೆಂಬರ್ ಪೂರ್ತಿ, ಈ ತಿಂಗಳು ಪೂರ್ತಿ ನಾವು ಈ ಒಂದು ಸಂಪ್ರದಾಯವನ್ನು ಹಿಂದೆಯಿಂದನೂ ಆಚರಣೆ ಮಾಡ್ಕೊಂಬಂದಿದ್ದೀರಿ. ಏನು ಎಲ್ಲ ಕನ್ನಡಿಗರೆಲ್ಲ ಒಂದು ಕನ್ನಡ ರಾಜ್ಯೋತ್ಸವನ ಭಾಳ ತಾಯಿ ಭುವನೇಶ್ವರಿ ಒಂದು ಆರಾಧನೆಯನ್ನು ನಾವೆಲ್ಲ ಮಾಡ್ಕೊಂಡ್ಬರ್ತೀವಿ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ರಾಜಾಜಿನಗರ ನಮ್ಮ ಶಶಿಕುಮಾರ್ ಅವರು, ಬಯ್ಯಣ್ಣವರು, ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು, ಅನಿಲ್ ಅವರು ಎಲ್ಲರೂ ಸಹ ಸೇರಿ, ಮಂಜುನಾಥ್ ಅವರು, ಭಾಳ ಜನ ಸೇರಿ ಇವತ್ತು ಈ ಒಂದು ನವೆಂಬರ್ ತಿಂಗಳಲ್ಲಿ ಇವತ್ತು 9ನೇ ತಾರೀಕು ಇವತ್ತೇನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರು ಶಂಕರನಾಗು ಒಂದು ಇಪ್ಪೋಪವನ್ನು ಸಹ ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಇದೇ ರೀತಿ ಭಾಳ ವಿಜೃಂಭಣೆಯಿಂದ ಅವರು ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಅವರು ಏನು ತಾಯಿ ಭುವನೇಶ್ವರಿ ಕನ್ನಡದಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನೂ ಎಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ನಾನು ಕೇಳ್ಕೊಳ್ತೇನೆ. ಇವತ್ತು ನವೆಂಬರ್ ತಿಂಗಳಿಂದ ನಾಡಿನ ಸಮಸ್ತ ಜನರಿಗೆ ಮತ್ತೊಮ್ಮೆ 1ನೇ ತಾರೀಕು ಹೇಳಿದ್ದೀವಿ. ಮತ್ತೊಮ್ಮೆ ಕನ್ನಡದ ಶುಭಾಶಯಗಳು. ಇವತ್ತು ಅದ್ದೂರಿಯಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಒಂದು ಮಂಜುನಾಥನಗರದಲ್ಲಿ ಅದ್ದೂರಿಯಾಗಿ ಶಂಕರನಾಗ್ ಬರ್ತಡೆಯನ್ನು ಆಚರಿಸ್ತಾ ಇದ್ದೀವಿ. ಶಂಕರನಾಗ್ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಕೆಲಸವನ್ನು ಮಾಡಲಿಕ್ಕೆ ನಮಗೆಲ್ಲ ಅವಕಾಶ ಸಿಗಬೇಕು ಅಂತ ಅಂದ್ಕೊಂಡು ಈ ಕನ್ನಡ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ. ನಾವು ಮತ್ತೊಮ್ಮೆ ಎಲ್ಲರಿಗೂ ವರ್ಷದ ಕನ್ನಡ ರಾಜ್ಯೋತ್ಸವ ನವೆಂಬರ್ ಪ್ರಯುಕ್ತ ಇವತ್ತು ನಮ್ಮ ರಾಜಾಜಿನಗರ ಕ್ಷೇತ್ರದಲ್ಲಿ ಶಂಕರನಾಗ್ ಮತ್ತೆ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಹಾಗೂ ಇವತ್ತು 9ನೇ ತಾರೀಕು ಶಂಕರನಾಗ್ ಅವರ ಹುಟ್ಟುಹಬ್ಬನ ನಮ್ಮ ರಾಜಾಜಿನಗರದ ಸಮಸ್ತ ಎಲ್ಲ ಟೀಮ್ ಕೂಡ ಸೇರಿ ಈ ಒಂದು ಕಾರ್ಯಕ್ರಮನ ವಿಜೃಂಭಣೆಯಾಗಿ ಆಚರಿಸಿದ್ದಾರೆ. ಕರ್ನಾಟಕ ಜನತೆಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ಶಂಕರನಾಗ್ ಅವರ ಹುಟ್ಟುಹಬ್ಬಕ್ಕೆ ಶಂಕರನಾಗ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರು ಮಾಡಿರುವಂಥ ಒಳ್ಳೆಯ ಕಾರ್ಯಕ್ರಮ ಜನಗಳು ಇವತ್ತವರೆಗೂ ನೆನೆಸ್ಕೊಳ್ತಾ ಇದ್ದಾರೆ. ಅಂದರೆ ಅವರು ಯಾವ ರೀತಿ ನಡ್ಕೊಂಡು ಬದುಕಿದ್ದಾರೆ ಅನ್ನೋದೇ ಸಾಕ್ಷಿ. ಹಾಗೆ ನಮ್ಮ ಎಲ್ಲ ಮಹಿಳಾ ಬಂಧುಗಳಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ.